ಪಂಚ ಗ್ಯಾರಂಟಿಗಳನ್ನು ಕೊಡ್ತೀವಿ. ಕಾಂಗ್ರೆಸ್ನ ಸಿಂಬಲ್ನಲ್ಲಿರುವಂತಹ 5 ಬೆರಳುಗಳ ರೀತಿಯಲ್ಲಿನೇ 5 ಗ್ಯಾರಂಟಿಗಳು ಕೂಡ ಕೊಡ್ತೀವಿ ಅನ್ನುವಂತಹ ಮಾತುಗಳನ್ನೆಲ್ಲವನ್ನು ಕೂಡ ಕೈ ನಾಯಕರು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹೇಳ್ಕೊಂಡಿದ್ರು. ಜನ ಕೂಡ ಇದೇ ಖುಷಿಯಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ದಾರೆ. 1 ವರ್ಷ ಕಳೆದ ನಂತರ ಈಗ ಕಾಂಗ್ರೆಸ್ ನಾಯಕರಿಗೆ ಅನ್ನಿಸ್ತಾ ಇದೆ, ಅದರಲ್ಲೂ ಕೂಡ ಮಂತ್ರಿಗಳಿಗೆ ಅನಿಸೋದಕ್ಕೆ ಶುರು ಆಗಿದೆ, ಈ ಕಾಂಗ್ರೆಸ್ಗಳು ಈ ಗ್ಯಾರಂಟಿಗಳು ನಮಗೆ ವರ್ಕ್ ಆಗ್ತಾ ಇಲ್ಲ, ಇದರಿಂದ ಬಹಳ ದೊಡ್ಡ ಲಾಭ ಏನೂ ಆಗ್ತಾ ಇಲ್ಲ, ಇದರಿಂದಾಗಿ ಇದಕ್ಕೆ ಒಂದಿಷ್ಟು ಬದಲಾವಣೆಯನ್ನು ತರಬೇಕು, ಒಂದಿಷ್ಟು ಸರ್ಜರಿ ಮಾಡಬೇಕು, ಒಂದಿಷ್ಟು ಪರಿಷ್ಕರಣೆ ಆಗಬೇಕು, ಒಂದಿಷ್ಟು ಬಡವರಿಗೆ ಮಾತ್ರನೇ ಸಿಗಬೇಕು, ಶ್ರೀಮಂತರಿಗೆ ಹೋಗಬಾರ್ದು ಅನ್ನುವಂಥ ರೀತಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದರೆ ಗ್ಯಾರಂಟಿ ವಿಚಾರದಲ್ಲಿ ಸಚಿವರಿಗೆ ಶುರುವಾಗಿರುವಂಥ ಅನುಮಾನಗಳು ಏನೇನು, ಯಾವ ಕಾರಣಕ್ಕಾಗಿ ಈ ಗ್ಯಾರಂಟಿ ಪರಿಷ್ಕರಣೆಯ ಮಾತು ಶುರುವಾಗಿದೆ ಅನ್ನೋದ್ರ ಬಗ್ಗೆನ ವರದಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಶ್ರೀಮಂತರು ತೆಗೆದು ಬಡವರಿಗೆ ಕೊಟ್ಟರೆ ಒಳ್ಳೆಯದಾಗಬಹುದು. ಗ್ಯಾರಂಟಿಗಳನ್ನು ಕೊಡ್ತೀವಿ ಎಂದಿದ್ದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಜನ 136 ಸೀಟು ಕೊಟ್ಟು ಅಧಿಕಾರದ ಗದ್ದುಗೆಯಲ್ಲಿ ಕೂರಿಸಿದ್ರು. ಅಧಿಕಾರಕ್ಕೆ ಬರುತ್ತಿದ್ದಂತೆ ಕೊಟ್ಟ ಮಾತಿನಂತೆ ಗ್ಯಾರಂಟಿಗಳನ್ನು ಒಂದೊಂದಾಗಿ ಜಾರಿ ಮಾಡುವ ಕೆಲಸವನ್ನೂ ಸರ್ಕಾರ ಮಾಡಿತ್ತು. ಆದರೆ ವರ್ಷ ತುಂಬಿ ಅದರ ಮೇಲೆ 2 ತಿಂಗಳು ಕಳೆಯೋದ್ರೊಳಗೆ ಗ್ಯಾರಂಟಿಗಳಿಗೆ ಕಾರ್ಮೋಡ ಆವರಿಸಿದೆ. ಲೋಕಸಭೆ ಚುನಾವಣೆಯಲ್ಲಿ ನಿರೀಕ್ಷೆಯಂತೆ ಗ್ಯಾರಂಟಿ ಕೈ ಹಿಡಿದಿಲ್ಲ ಎಂದು ಮೊದಲು ಶಾಸಕರು ಅಪಸ್ವರ ಎತ್ತಿದ್ದರೆ, ಈಗ ಸಚಿವರ ಬಾಯಲ್ಲೇ ಆ ಮಾತುಗಳು ಕೇಳಿಬರುತ್ತಿವೆ. ಗ್ಯಾರಂಟಿಗಳ ಪರಿಷ್ಕರಣೆ ಆಗಬೇಕು ಅಂತ ಒಬ್ಬರು, ಬಡವರಿಗಷ್ಟೇ ಸಿಗಬೇಕು ಅಂತ ಮತ್ತೊಬ್ಬರು, ಶ್ರೀಮಂತರಿಗೆ ಕೊಡಬೇಕಿಲ್ಲ ಎಂದು ಇನ್ನೊಬ್ಬರು, ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಗ್ಯಾರಂಟಿ ಬಗ್ಗೆಯೇ ಚರ್ಚಿಸಲು ಶುರು ಮಾಡಿದ್ದಾರೆ. ಇಷ್ಟಕ್ಕೂ ಈ ವಿಚಾರದಲ್ಲಿ ಸ್ಪಷ್ಟವಾಗಿ ಗ್ಯಾರಂಟಿಗಳು ಶ್ರೀಮಂತರಿಗೆ ಹೋಗೋದನ್ನ ತಡೆಯಬೇಕು ಎಂದಿದ್ದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ. ನೋಡಿ, ಮಾಡೋದು ಬಿಡೋದು ಅದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಕೆಲವು ಕಡೆ ಅಂದ್ರೆ ಅತಿ ಶ್ರೀಮಂತರಿಗೆ ಕೂಡ ಕೆಲವು ಕಡೆ ಹೋಗ್ತಾ ಇದೆ. ಕೆಲವು ಕೇಳಿದ್ವಿ, ಡಾಕ್ಟರ್ಗೆ ಅಮೆರಿಕಾದಲ್ಲಿರೋ ಡಾಕ್ಟರ್ ತಗೊಳ್ತಿದ್ದಾರೆ, ಬೇರೆ ಕಡೆ ಇಂಜಿನಿಯರ್ ತಗೋತಾರೆ ಅಂತ ಹೇಳಿದ್ರು. ಸೊ ಆ ರೀತಿ ಆದಾಗ ಅವ್ರಿಗೆ ಹತ್ರ ಅವಶ್ಯಕತೆ ಇಲ್ಲ, ಅದನ್ನ ಬೇಕಾದ್ರೆ ಬೇರೆ ಬಡವರಿಗೆ ಕೊಡಬಹುದು. ಇನ್ನು ಬಹಳಷ್ಟು ಜನ, ಯಾಕಂದ್ರೆ ವರ್ಷ ಸಂಖ್ಯೆ ಹೆಚ್ಚಾಗ್ತಿರೋದು, ಒಂದೇ ವರ್ಷಕ್ಕೆ ಸಂಖ್ಯೆ ನಿಲ್ಲಲ್ಲ. ಸೊ ಶ್ರೀಮಂತರು ತೆಗೆದು ಬಡವರಿಗೆ ಕೊಟ್ರೆ ಒಳ್ಳೇದಾಗಬಹುದು. ಸೊ ಆ ರೀತಿ ಎಲ್ಲ ಚರ್ಚೆ ನಡೀತಾ ಇದ್ದಾರೆ ಎಲ್ಲ ಕಡೆ. ಇದೇ ಯೋಜನೆ ಹೋಗ್ತಾ ಇದೆ, 2,000 ರೂಪಾಯಿ ಹೋಗ್ತಾ ಇದೆ, ಬಸ್ನಲ್ಲಿ ಅಡ್ಡಾಡಕ್ಕೆ ಹೋಗ್ತಾ ಇದೆ, ಬಸ್ನಲ್ಲಿ ಅದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ. ಬಹಳ ಜನ ಅಭಿಪ್ರಾಯ ಇದೆ, ಅದು ಬಡವರಿಗೆ ಹೋಗಬೇಕು. ಇಷ್ಟಾಗುತ್ತಿದ್ದಂತೆ ಉಳಿದ ಸಚಿವರಿಂದಲೂ ಗ್ಯಾರಂಟಿ ಬಗ್ಗೆ ನಾನಾ ಅಭಿಪ್ರಾಯಗಳು ವ್ಯಕ್ತವಾಗಲು ಶುರುವಾದವು. ಒಬ್ಬರು ಪರಿಷ್ಕರಣೆ ಇಲ್ಲ ಅಂದ್ರೆ ಮತ್ತೊಬ್ಬರು ನಕಲಿಯನ್ನ ತೆಗಿಬೇಕು, ಸರಿಯಾದ ಫಲಾನುಭವಿಗಷ್ಟೇ ಹೋಗಬೇಕು ಅಂತೆಲ್ಲ ಸಮಜಾಯಿಷಿ ನೀಡಿದ್ರು. ಈ ಬಡತನ ರೇಖೆಗಳಿಗಿಂತ ಕಮ್ಮಿ ಇರೋದು ಜನಸಂಖ್ಯೆ ಏನಿದೆ ಅದರಲ್ಲಿ ಭಾಳ ತಾರತಮ್ಯ ಇದೆ. ಅದನ್ನು ಸರಿಪಡಿಸೋದು ಹೇಗೆ ಅಂದ್ಬಿಟ್ಟು ಚರ್ಚೆಗೆ ಬಂದಿದೆ ಅಷ್ಟೇ. ಅದು ಬಿಟ್ಟು ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಬೇಕು, ಅದು ನಿಲ್ಲಿಸಬೇಕು ಅಂತ ಯಾವುದೇ ರೀತಿಯಾದಂಥ ಮಾತುಕತೆಯೂ ನಡೆದಿಲ್ಲ, ಅದು ಆಲೋಚನೆ ಕೂಡ ಸರ್ಕಾರದಲ್ಲಿ ಇಲ್ಲ. ಈಗ BPL, APL ಕಾರ್ಡ್ಸ್ ಇದೆಲ್ಲ ಇದೆ. ಮುಂಚೆ ಎಲ್ಲ ನೀವು ಕೂಡ ಬೇಕಾದಷ್ಟು ಇದನ್ನು ಹಾಕಿದ್ರಿ, ಸಾಹುಕಾರರಿಗೆಲ್ಲ ಇವರು BPL ಕಾರ್ಡ್ ಕೊಟ್ಟಿದ್ದಾರೆ. ನಿಮ್ಮ ಮಾತು ಅದೇನಾಗ್ತದೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಯಾರಿಗೆ ಅನುಕೂಲ ಇದ್ದಾಗ ಅವರಿಗೆ ಒಂದು ಸರ್ಕಾರದ ಸವಲತ್ತು ಅನ್ವಯ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಸರ್ಕಾರದ ತೀರ್ಮಾನಕ್ಕೆ ಬಿಡ್ತೀನಿ. ನಾನು ಅದು ವಿರುದ್ಧ ಅಂತ ಹೇಳಲ್ಲ. ಯಾವಾಗ ಸಚಿವರುಗಳೇ ಗ್ಯಾರಂಟಿಗಳ ಬಗ್ಗೆ ಅಪಸ್ವರ ಎತ್ತಿದ್ರು ಅದು ವಿಪಕ್ಷದವರಿಗೂ ಅಸ್ತ್ರವಾಯಿತು. ಆದ್ರೆ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅಂತಾರೆ DCM DKಶಿ. ಟೋಪಿ ಹಾಕ್ಬಿಟ್ರು, ಅನೌನ್ಸ್ ಮಾಡ್ಬಿಟ್ರು, ಈಗ ಅವ್ರ ಕೈ ಕೊಡಕ್ ಸಾಧ್ಯ ಇಲ್ಲ. ಯಾವ್ಯಾವುದು ಘೋಷಣೆ ಮಾಡಿದ್ರು ಅದೆಲ್ಲನೂ ಕೂಡ ಹಳ್ಳ ಹಿಡಿತಾ ಇದ್ದಾರೆ. ಬಹಳಷ್ಟು ಜನಕ್ಕೆ ಸಿಕ್ಕೇ ಇಲ್ಲ ಯೋಜನೆಗಳು, ಬಹಳಷ್ಟು ಜನ ಸಿಕ್ಕೇ ಇಲ್ಲ. ಕರೆಂಟ್ ಫ್ರೀ ಅಂತ ಹೇಳಿದ್ರು, ಮಾದೇವಪ್ಪ ನಿನ್ಗೂ ಫ್ರೀ, ಕಾಕಾ ಪಾಟೀಲ್ ನಿನ್ಗೂ ಫ್ರೀ ಅಂತ ಇದೆಲ್ಲ ಬಿಲ್ಗಳು ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಅದರಿಂದ ಕಾಂಗ್ರೆಸ್ ಅವರು ಈ ಮಕ್ಕಳ ಟೋಪಿ ಏನ್ ಹಾಕಿದ್ರು ಇದು ಅವರ ಬಣ್ಣ ಬಯಲಾಗ್ತಾ ಇದೆ. ಅವೆಲ್ಲ ಸುಳ್ಳು, ಅದೆಲ್ಲ ವಿರೋಧ ಪಾರ್ಟಿಯವ್ರದ್ದು. ಅವ್ರಿಗೆ ಇಂಥ ದೊಡ್ಡ ಯೋಜನೆ ತಂದ್ಬಿಟ್ರಲ್ಲ, ನಮ್ ಸಿಕ್ಲಲ್ವಲ್ಲ ಅಂತ ಕೈ ಉಳಿಸ್ಕೋತಾ ಇದ್ದಾರೆ. ಈಗೇನು 56,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಈಗಾಗಲೇ ಅದನ್ನ ಮೀಸಲಾಗಿಟ್ಟಿದೆ. ಸತೀಶ್ ಜಾರಕಿಹೊಳಿ ಒಬ್ಬರ ಮಾತಲ್ಲ. ಎಐಸಿಸಿ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದೆ ಕೆಲ ಸಚಿವರು ಗ್ಯಾರಂಟಿಗಳಿಂದ ಆಗ್ತಿರೋ ಲಾಭ ನಷ್ಟದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಾಧ್ಯವಾದರೆ ಗ್ಯಾರಂಟಿಗಳಿಗೆ ಕತ್ತರಿ ಹಾಕಲು ಮನವಿ ಮಾಡಿದ್ದು 10 ಅಂಶಗಳನ್ನು ಹೈಕಮಾಂಡ್ ಮುಂದೆ ಉಲ್ಲೇಖಿಸಿದ್ದಾರೆ. ಗ್ಯಾರಂಟಿಗಳಿಗೆ ವರ್ಷ ಖರ್ಚು ಹೆಚ್ಚಾಗ್ತಿದೆ. 2023-24ಕ್ಕೆ ಗ್ಯಾರಂಟಿ ಖರ್ಚು 36,000 ಕೋಟಿಯಷ್ಟಿತ್ತು. 2024-25ಕ್ಕೆ ಗ್ಯಾರಂಟಿ ಖರ್ಚು 59,000 ಕೋಟಿಗೆ ಏರಿಕೆಯಾಗಿದೆ. ಗ್ಯಾರಂಟಿಗಳಿಂದ ರಾಜ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಸಿಗ್ತಿಲ್ಲ. ಅನುದಾನ ಸಿಗದೆ ಮತದಾರರಿಗೆ ಉತ್ತರಿಸಲು ಆಗ್ತಿಲ್ಲ. ಗ್ಯಾರಂಟಿಗಳಿಗೆ ಕತ್ತರಿ ಹಾಕಿ ಕ್ಷೇತ್ರಕ್ಕೆ ಅನುದಾನ ಕೊಡಿಸಿ. ಬಡವರಿಗೆ ಗ್ಯಾರಂಟಿ ಸಿಗಬೇಕೇ ಹೊರತು ಶ್ರೀಮಂತರಿಗಲ್ಲ. ಶ್ರೀಮಂತರನ್ನ ಯೋಜನೆಯಿಂದ ಕೈಬಿಟ್ರೆ ಒಳ್ಳೆಯದು.
5 ಗ್ಯಾರಂಟಿಗಳನ್ನು ಪರಿಷ್ಕರಿಸಿದ್ರೆ ಅಂದಾಜು 20,000 ಕೋಟಿ ಉಳಿತಾಯ ಮಾಡಬಹುದು. ಹೀಗಾಗಿ ತಕ್ಷಣ ಗ್ಯಾರಂಟಿಗಳನ್ನು ಪರಿಷ್ಕರಿಸಲು ಆದೇಶ ಹೊರಡಿಸಿ ಅಂತ ಮನವಿ ಇಟ್ಟಿದ್ದಾರೆ. ಗ್ಯಾರಂಟಿಗಳನ್ನು ಕೊಟ್ಟು ಜನರ ಮನಸ್ಸು ಕದ್ದ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನಿಲ್ಲಿಸಿಬಿಡುತ್ತೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಆದರೆ ಅದು ಸಾಧ್ಯವಿಲ್ಲ. ಅದಕ್ಕೆ ಗ್ಯಾರಂಟಿಗಳನ್ನು ನಿಲ್ಲಿಸೋದು ಬಿಟ್ಟು ಪರಿಷ್ಕರಣೆಗೆ ರೆಡಿಯಾಗ್ತಿದೆ ಗ್ಯಾರಂಟಿ ಸರ್ಕಾರ. ಹಾಗಿದ್ರೆ ಪರಿಷ್ಕರಣೆ ಹೇಗೆ ಅಂತ ನೋಡೋದಾದ್ರೆ ಅಕ್ರಮ ಬಿಪಿಎಲ್ ಕಾರ್ಡ್ಗಳಿಗೆ ಬ್ರೇಕ್ ಹಾಕಲು ನಿರ್ಧಾರ ಮಾಡಿದ್ದಾರೆ. ತೆರಿಗೆ ಕಟ್ಟೋರು, ಬಾಡಿಗೆ ಪಡೆಯೋರ ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತಾರೆ. ಸರ್ಕಾರಿ ನೌಕರರು, ಕಾರು, ಲಾರಿ ಇದ್ದವರ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ. 3 ಹೆಕ್ಟೇರ್ ಜಮೀನು ಹೊಂದಿದೋರ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ. 1ಕ್ಕಿಂತ ಹೆಚ್ಚು ಸೈಟ್ ಹೊಂದಿರೋರ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ವರ್ಷಕ್ಕೆ 1.20 ಲಕ್ಷ ಆದಾಯ ಮೀರಿದವರ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ. ಯಾವಾಗ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೋ ಆಟೋಮ್ಯಾಟಿಕ್ ಆಗಿ ಅನ್ನಭಾಗ್ಯ ಗ್ಯಾರಂಟಿ ಯೋಜನೆ ರದ್ದಾಗುತ್ತೆ. ಇದಿಷ್ಟೇ ಅಲ್ಲ, ಬಿಪಿಎಲ್ ಕಾರ್ಡ್ ಇಲ್ಲದವರಿಗೆ ಹೊಸ ಎಪಿಎಲ್ ಕಾರ್ಡ್ ವಿತರಣೆಗೂ ಸರ್ಕಾರ ಪ್ಲಾನ್ ಮಾಡುತ್ತಿದೆ. ಕೆಲ ಸಚಿವರು ಆಕ್ಷೇಪ ಎತ್ತಿದ್ರೆ ಇನ್ನು ಕೆಲ ಸಚಿವರು ಗ್ಯಾರಂಟಿಗಳಿಂದಲೇ ಪಕ್ಷಕ್ಕೆ ಲಾಭವಾಗಿದೆ, ಅಲ್ಲದೆ ಗ್ಯಾರಂಟಿಯಿಂದಾಗಿ ಯಾವ ಯೋಜನೆಯನ್ನು ಸರ್ಕಾರ ನಿಲ್ಲಿಸಿಲ್ಲ ಎಂದು ಗ್ಯಾರಂಟಿ ಪರವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ನಾವ್ಯಾರು ಆ ರೀತಿ ಹೇಳಿಲ್ಲ ಲಾಭ ಆಗಿಲ್ಲ ಅಂತ. ಯಾಕೆಂದ್ರೆ ನಮಗೆ 13% ಮತ ಜಾಸ್ತಿ ಆಗಿದೆ ಅಂತ ಹೇಳುವಾಗ ಆದರೂ ಎಲ್ಲಿಂದ ಬಂದಿದೆ 13% ಮತ ಹೆಚ್ಚು ಎಲ್ಲಿಂದ ಬಂದಿದೆ? ಸೀಟ್ ಗೆದ್ದಿದೆ ಇರ್ಬೋದು, ಆದರೆ ವೋಟ್ ಶೇರ್ ನೋಡಿದಾಗ ಹೆಚ್ಚಿದೆ ನಮ್ಮದು. ಅದನ್ನು ನಾವು ಈ ಗ್ಯಾರಂಟಿಗಳಿಂದನೇ ಹೆಚ್ಚಾಗಿದೆ ಅಂತ ಯಾಕೆ ವಿಶ್ಲೇಷಣೆ ಮಾಡಬಾರ್ದು? ಸರ್ಕಾರದಾಗ ಅನುದಾನ ಇಲ್ಲನ ಪ್ರಶ್ನೆನೇ ಇಲ್ಲ. ಯಾವಾಗ ನಿಂತಿದೆ ಹೇಳಿ? ರೋಡ್ ಪಿಡಬ್ಲ್ಯೂ ರೋಡ್ ನಿಂತಿದೆನಾ? ಗ್ರಾಮೀಣಾಭಿವೃದ್ಧಿ ರೋಡಿಗೆ ದುಡ್ಡು ಕೊಟ್ಟಿಲ್ವಾ? ಅವ್ರು ಯಾರು ಉತ್ಸವ ಮಾಡ್ತೀನಿ ಅಂತ ಕೇಳ್ತಾರೆ, ಅವ್ರಿಗೆ ಕೊಡ್ತೀವಿ. ಯಾಕಂದ್ರೆ ಹೋದ್ಸತಿ ಕೆಲವೊಂದಿಷ್ಟು ನಾವು ಟೈಮ್ ಕೊಡಲಿಲ್ಲ ಉತ್ಸವಕ್ಕೆ, ಯಾಕಂದ್ರೆ ಬರ ಇತ್ತು. ಬರ ಇರೋದ್ರಿಂದ ಉತ್ಸವವನ್ನು ಮಾಡಲಿಲ್ಲ. ಈ ಸತಿ ಉತ್ಸವ ಮಾಡ್ತೀವಿ. ಹೀಗೆ ಸರ್ಕಾರದಲ್ಲೇ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಚರ್ಚೆ ಜೋರಾಗಿದೆ. ಈಗ ಬಂದಷ್ಟು ದಿನ ದುಡ್ಡು ಬಂತು ಅಂತ ಫಲಾನುಭವಿಗಳು ಸುಮ್ಮನಾಗಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುವ ಸಾಧ್ಯತೆ ಗೋಚರಿಸುತ್ತಿದೆ. ಆದರೆ ಇಷ್ಟು ದಿನ ನುಡಿದಂತೆ ನಡೆದಿದ್ದೇವೆ ಎನ್ನುತ್ತಿದ್ದ ಕೈನಾಯಕರು ಒಂದು ವೇಳೆ ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಹಾಕಿದ್ರೆ ಮಾತು ತಪ್ಪಿದವರು ಎಂಬ ಅಪಖ್ಯಾತಿಗೂ ಒಳಗಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಹೀಗಾಗಿ ಕಾಂಗ್ರೆಸ್ ಗ್ಯಾರಂಟಿ ವಿಚಾರದಲ್ಲಿ ಯಾವ ನಿರ್ಧಾರ ಕೈಗೊಳ್ಳುತ್ತದೆ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.